ಮೊಬೈಲ್ ಇದೆ ಅಂತ ಹೇಳಿದ್ಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಾರೆ. ಅವುಗಳಲ್ಲಿ ಸ್ಟೇಟಸನ್ನು ಹಾಕೋದು ಕೆಲವರಿಗೆ ಇರ್ತದೆ. ಅಂದರೆ ದಿನದ ಆರಂಭದಿಂದ ದಿನದ ಮುಕ್ತಾಯದವರೆಗೆ ಏನೇನು ಆಗುವವುಗಳಾಗ್ತದೆ ಅದನ್ನೆಲ್ಲ ಸ್ಟೇಟಸ್ಗೆ ಹಾಕ್ಬಿಡೋದು. ಅದನ್ನು ಭಾಳ ಕೇರ್ಫುಲ್ ಆಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾವು ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ವಿ. ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಕಳ್ಳತನ ಕೇಸು. ಆ ಕಳ್ಳತನ ಕೇಸಲ್ಲಿ ಒಬ್ಬ ವ್ಯಕ್ತಿ ಕಳ್ಳ ಬಂದು ಒಂದು ಮನೆಯನ್ನ ಕಳ್ಳತನ ಮಾಡಿದ್ದ. ಮನೆಯಲ್ಲಿ ಒಂದೇ ಒಂದು ಆರ್ಟಿಕಲನ್ನು ಬಿಟ್ಟಿರಲಿಲ್ಲ. ನಾವು ಬೇರೆ ಕೇಸ್ಗಳಲ್ಲಿ ನೋಡಿರ್ತೇವೆ, ಸಾಮಾನ್ಯವಾಗಿ ಕಳ್ಳ ಬಂದರೆ ಏನು ವ್ಯಾಲ್ಯೂಯಬಲ್ ಥಿಂಗ್ ಇದೆ ಅದನ್ನು ಎತ್ಕೊಂಡು ಹೋಗ್ತಾನೆ. ಅದು ಗೋಲ್ಡ್ ಇರ್ಬೋದು ಅಥವಾ ಬೇರೆ ಆರ್ನಮೆಂಟ್ಸ್ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು. ವ್ಯಾಲ್ಯೂಯಬಲ್ ಏನಿದೆ ಅದನ್ನು ಎತ್ಕೊಂಡು ಹೋಗ್ತಾನೆ. ಬಟ್ ಈ ಕೇಸ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಪ್ರತಿಯೊಂದು ಆರ್ಟಿಕಲನ್ನು ಒಂದು ಆರ್ಟಿಕಲ್ ಬಿಡದೆ ಮನೆಯಲ್ಲಿ ಎಲ್ಲವನ್ನು ಎತ್ಕೊಂಡು ಹೋಗಿದ್ದ. ಹೇಗೆ ಧೈರ್ಯ ಬಂತು ಇವನಿಗೆ ಅಂತೇಳಿ ನಾವು ಸಾಕಷ್ಟು ಕಷ್ಟಪಟ್ಟು ಆರೋಪಿಯನ್ನು ಹಿಡಿದಿದ್ವಿ. ಹಿಡಿದಾದ್ಮೇಲೆ ಅವನಿಗೆ ಇಂಟ್ರಾಗೇಷನ್ ಮಾಡುವಾಗ ಕೇಳಿದ್ವಿ, ನಿಮ್ಗೆ ಇಷ್ಟು ಧೈರ್ಯ ಹೇಗೆ ಬಂತು? ಒಂದೇ ಒಂದು ಆರ್ಟಿಕಲನ್ನು ಬಿಡದೆ ಕಳ್ತನ ಮಾಡಬೇಕಂತ ಹೇಳಿದ್ರೆ ಟೈಮ್ ಬೇಕು, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ಅವ ಅಗೇನ್ ಇದೇ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್. ಯಾರು ಕಳ್ತನ ಆಗಿದೆಯಲ್ಲ ಆ ಮನೆಯ ಓನರ್ ಸ್ಟೇಟಸನ್ನು ಹಾಕಿದ್ರು. ತಾನು ಇಲ್ಲಿಂದ ನಾರ್ತ್ ಇಂಡಿಯಾ ಟೂರ್ ಹೋಗ್ತಾ ಇದ್ದೀನಿ ಅಂತೇಳಿ ಫ್ಲೈಟ್ ಬುಕ್ ಆಗಿದ್ದನ್ನು ಟಿಕೆಟ್ ಕೂಡ ವಾಟ್ಸಪ್ನ ಸ್ಟೇಟಸ್ಗೆ ಹಾಕಿದ್ದಾರೆ. ಅಲ್ಲಿಂದ ಏರ್ಪೋರ್ಟ್ಗೆ ರೀಚ್ ಆದಮೇಲೆ ಫ್ಲೈಟ್ ಜೊತೆಗೆ ಅಗೇನ್ ಮತ್ತೆ ಸ್ಟೇಟಸ್ಗೆ ಹಾಕಿದ್ದಾರೆ. ವಾಪಸ್ ಅಲ್ಲಿ ಡೆಲ್ಲಿಯ ಏರ್ಪೋರ್ಟ್ಗೆ ರೀಚ್ ಆದಮೇಲೆ ಅಲ್ಲಿ ಮತ್ತೆ ಸ್ಟೇಟಸ್ ಅಪ್ಲೋಡ್ ಆಗಿದೆ. ನಂತರ ಅಲ್ಲಿಂದ ಆಗ್ರಾಗೆ ಹೋದ್ಮೇಲೆ ತಾಜ್ ಮಹಲ್ ಜೊತೆಗೆ ಮತ್ತೆ ಒಂದು ಫೋಟೋ. ಅಂದರೆ ಇವನಿಗೆ ಕನ್ಫರ್ಮ್ ಆಯಿತು, ಇವರು 1 ವೀಕ್ ಅಂತೂ ಬರಲ್ಲ, ನಾನು ಧೈರ್ಯವಾಗಿ ಕಳ್ತನ ಮಾಡ್ಬೋದು. ಅಂದರೆ ಇದರ ಅರ್ಥ ನಾವು ಹಾಕ್ತಾ ಇರುವಂಥ ಸ್ಟೇಟಸ್ ನಮ್ಮನ್ನು ತೊಂದರೆಗೆ ಸಿಕ್ಕಾಕಬಾರ್ದು. ಹಾಗಾಗಿ ಆ ಒಂದು ಕಾನ್ಷಿಯಸ್ ಇರಲಿ. ಹಾಗಾಗಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಂದಲ್ಲ ಒಂದು ರೀತಿಯ ಅಪಾಯ ಇದ್ದೇ ಇದೆ. ಆಲ್ವೇಸ್ ನೀವು ಒಂದು ನಂಬರ್ನ ಇಟ್ಕೊಳ್ಳಿ, 1930 ಇದು ಸೈಬರ್ ಹೆಲ್ಪ್ ಲೈನ್ ನಂಬರ್. ಆಯ್ತಾ? ಈ ಥರ ಯಾರೇ ಆಗಲಿ, ನಿಮ್ಮ ಸುತ್ತಮುತ್ತ ಇರುವವರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇ ಆಗಲಿ ಈ ಥರ ಸೈಬರ್ ಅಪರಾಧಗಳಿಂದ ಕಾಲ್ ಬಂತು ಅಥವಾ ತೊಂದರೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿದ್ದು ಹೆಲ್ಪ್ ಲೈನ್ ನಂಬರ್ ಇದೆ 1930. ಫೋನ್ ಮಾಡಿದ್ರೆ ಅವರು ಅಟೆಂಡ್ ಮಾಡ್ತಾರೆ. ಧನ್ಯವಾದಗಳು ಸರ್. ಒಳ್ಳೆಯ ಮೆಸೇಜನ್ನು ಕೊಟ್ಟರು. ವೃತ್ತಿಯಲ್ಲಿ ಡೇರಿಂಗ್, ಮಾತಲ್ಲಿ ಮೀನಿಂಗ್ ಅಂತ ಇಂಥವರನ್ನ ಬಹುಶಃ ಉದ್ದೇಶಿಸಿ ಹೇಳುವಂಥದ್ದು